श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि। श्रीमत्स्मद्विजय तृतीय सर्ग 46ನೇ ಶ್ಲೋಕ. जलविहारपराजैभिस्पृधा सखिभिरीरितवारिपरिश्रितं वदनमाकुललोचनमादधे स्मितममुष्यैः कञ्चन विभ्रमम्. जलविहारपराजैभिः स्पृधा सखिभिः ईरितवारिपरिश्रितं वदनम् आकुललोचनम् आदधे ಸ್ಮಿತಂ ಅಮುಷ್ಯ ಹಿ ಕಂಚನ ವಿಭ್ರಮಂ. ಅಂದ್ರೆ ಆಚಾರ್ಯರು ವಾಸುದೇವ ಹುಡುಗರ ಜೊತೆಗೆ ಸಾಯಂಕಾಲದಲ್ಲಿ ಅಧ್ಯಯನ ಅನಂತರ ಆಟವನ್ನು ಆಡ್ತಾ ಇದ್ರು ಅಂತ ನೋಡ್ತಾ ಇದ್ದೀವಿ. ಈ ಒಂದು ಶ್ಲೋಕದಲ್ಲೂ ಕೂಡ ಜಲವಿಹಾರವನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಜಲಕ್ರೀಡಾ ಅಂದ್ರೆ ಒಂದು ರೀತಿಯಾಗಿ ಸ್ವಿಮ್ಮಿಂಗ್ ರೇಸ್ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಅವ್ರ ಗೆಳೆಯರೆಲ್ಲ ಸೋತರಂತೆ. ಜಲವಿಹಾರ ಪರಾಜೈಬಿಹಿ ಸಖಿಬಿಹಿ, ಅವ್ರ ಗೆಳೆಯರೆಲ್ಲ ಅದರಲ್ಲೂ ಸೋರ್ತಾರೆ. ಅದರಿಂದ ಏನಾಯಿತು, ಸ್ಪರ್ಧೆ ಬಂತು, ಸ್ಪರ್ಧೆಯ ಮನೋಭಾವ ಬಂತು. ಅದರಿಂದ ಈರಿತವಾರಿ ಪರಿಶ್ರಿತಂ, ತಮ್ಮ ಕೈಯಿಂದ ನೀರುಗಳನ್ನೆಲ್ಲ ಆ ವಾಸುದೇವನ ಮುಖದ ಮೇಲೆ ಎರಚಿದರಂತೆ. ಕೈಯಿಂದ ನೀರು ತೆಗೆದು ವಾಸುದೇವನ ಮುಖದ ಮೇಲೆ ಹಾಕ್ತಾರೆ. ಅದರಿಂದ ಏನಾಯ್ತು, ಆ ಮುಖ ಆಕುಲ ಲೋಚನಂ, ಸ್ವಲ್ಪ ಉದ್ವಿಗ್ನೇ ಇವ ಸ್ಥಿತೇ ಲೋಚನೆ, ಕಣ್ಣುಗಳೆಲ್ಲ ಉದ್ವಿಗ್ನ, ಒಂದು ಭಯಾನಕವಾದ ಒಂದು ವಾತಾವರಣ ಇದ್ದಂತೆ, ಸ್ಮಿತಂ ಆದರೂ ಕೂಡ ಮಂದಹಾಸದಿಂದ ಕೂಡಿದವರಾಗಿ ಆ ಅಮುಷ್ಯ ವದನಂ ವಾಸುದೇವನ ಮುಖ ಕಂಚನ ವಿಭ್ರಮಂ ಆದದೆ, ಒಳ್ಳೆ ಶೋಭೆಯನ್ನು ಪಡೆಯಿತು. ಆ ನೀರು ಹಾಕಿದರೂ ಕೂಡ ಅದು ಒಳ್ಳೆ ಶೋಭೆಯನ್ನು ಪಡೆಯಿತು ಅಂತ ಹೇಳ್ತಾ ಇದ್ದಾರೆ. ಜಲವಿಹಾರ ಪರಾಜೈಭಿಸ್ಪೃಧಾ ಸಖಿಭಿರೀರತವಾರಿ ಪರಿಶ್ರಿತಂ ವದನಮಾಕುಲಲೋಚನಮಾದಧೇ ಸ್ಮಿತಮಮುಷ್ಯೈಃ ಕಂಚನ ವಿಭ್ರಮಂ. ಮುಂದಿನ ಶ್ಲೋಕ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.